ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಕರ್ನಾಟಕದ ಫೇಮಸ್ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾಕಂದರೆ ಕರ್ನಾಟಕದಲ್ಲಿ ತುಂಬ ಜನಕ್ಕೆ ಬಿಸಿಬೇಳೆ ಬಾತ್ ಅಂದರೆ ತುಂಬ ಇಷ್ಟ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಹೋಗೋಣ, ಹೇಗೆ ಮಾಡೋದು ಅಂತ ನೋಡೋಣ. ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ಕ್ಯಾರೆಟು, ಮೂಲಂಗಿ, ಬೀನ್ಸು ಹಾಕ್ಕೊಂಡಿದ್ದೀನಿ. ಮತ್ತು 1 ಲೋಟ ಅಕ್ಕಿಗೆ 1 ಲೋಟ ತೊಗರಿ ಬೇಳೆ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ, 4 ಟೊಮೊಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಹೇಗೆ ಬೇಯಿಸ್ಕೋಬೇಕು ಅಂತ ಹೇಳಿದರೆ, 1 ಲೋಟ ಅಕ್ಕಿಗೆ 1 ಲೋಟ ಬೇಳೆ ಹಾಕೋಣ. ಮೆಜರ್ಮೆಂಟ್ ಈಕ್ವಲ್ ಆಗಿರಬೇಕು. 1 ಲೋಟ ಅಕ್ಕಿ ಅಂದರೆ 1 ಲೋಟ ತೊಗರಿ ಬೇಳೆ ಹಾಕ್ಕೋಬೇಕು. ಇದನ್ನು ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ. ನಿಮಗೆ ಯಾವ ರೀತಿ ತರಕಾರಿಗಳಿಷ್ಟ, ಯಾವ ಕಟ್ಟಿ ಕಾಳುಗಳಿಷ್ಟ ಆ ಥರ ಸೇರಿಸ್ಕೋಬೋದು. ಎಲ್ಲರೂ ಸಾಮಾನ್ಯವಾಗಿ ಬಟಾಣಿ, ಕ್ಯಾರೆಟು, ಮೂಲಂಗಿ ಈ ಥರ ಸೇರಿಸ್ಕೊತಾರೆ. ನಾನು ಅದೇ ಥರ ಸೇರಿಸ್ಕೊಂಡಿದ್ದೀನಿ. ಈಗ 4 ಟೊಮೊಟೊ ಹಣ್ಣು, 2 ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, MTR ಬಿಸಿಬೇಳೆ ಬಾತ್ ಪೌಡರ್ನು ಸೇರಿಸ್ಕೊತಾ ಇದ್ದೀನಿ. ಈ ಥರ ನಿಮಗೆ ಈ ಬಿಸಿಬೇಳೆ ಬಾತ್ ನಿಮ್ಮ ಮನೇಲೇ ಹೇಗೆ ರೆಡಿ ಮಾಡೋದು ಅಂತ ಕೇಳಿದರೆ ಅದನ್ನು ನಿಮಗೆ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ. ನಾನು MTR ಬಿಸಿಬೇಳೆ ಬಾತ್ ಪೌಡರೇ ಹಾಕ್ಕೊತಾ ಇರೋದು. ನನ್ನ ಹತ್ರ ಇವಾಗ ಬಿಸಿಬೇಳೆ ಬಾತ್ ಪೌಡರ್ ಖಾಲಿಯಾಗಿದೆ. ಇದನ್ನು ಹೇಗೆ ಮಾಡೋದು ಬಿಸಿಬೇಳೆ ಬಾತ್ ಪೌಡರ್ನ ಅಂತ ನಿಮಗೆ ನಾನು ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಎಷ್ಟು ನೀರು ಹಾಕಬೇಕು ಅಂತ ಈ ಥರ ತರಕಾರಿಗಳು ಅಕ್ಕಿ ಮುಳುಗೋ ಥರ ನೀರು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು 3 ವಿಷಲ್ ಬರ್ಸ್ಬೇಕು. ಇದನ್ನು 3 ವಿಷಲ್ ಬರ್ಸೋಕ್ಕೆ ಕುಕ್ಕರ್ ಮೇಲೆ ಇಟ್ಕೊಳ್ಳೋಣ. ಇವಾಗ ಹುಣ್ಸೆಹಣ್ಣು ಕಿವುಚ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. 1 ಉಂಡೆ ಹುಣ್ಸೆಹಣ್ಣು ನಾನು ನೆನೆ ಹಾಕಿದ್ದೆ, ಚೆನ್ನಾಗಿ ಕಿವುಚಿ ರಸ ತೆಗೆದು ಒಂದು ಕಡೆ ಇಟ್ಕೊಳ್ಳೋಣ. ಇದರ ತಿಪ್ಪೆ ಎಲ್ಲ ತೆಗೆದುಬಿಡಿ, ಬರೀ ಹುಣ್ಸೆಹಣ್ಣು ರಸ ಮಾತ್ರ ಬೇಕು ನೋಡಿ. 3 ವಿಷಲ್ ಆಗಿದೆ. ಇದು ಒಂದು ಕಡೆ ಇರಲಿ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಸ್ಪೂನಲ್ಲಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ ನೀರಿಟ್ಟಿದ್ದೆ ನಾನು. ಈಗ ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಮೆಜರ್ಮೆಂಟಿಗೆ ತಕ್ಕ ಹಾಗೆ ಈ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳಿ. ಈಗ ಮೊದಲೇ ನಾನು ಕಡಲೆ ಬೀಜನ ಹುರಿದು ತೆಗೆದಿಟ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಹತ್ರ ಖಾರ ಬುಂದಿ ಇಲ್ಲ. ಅದಕ್ಕೋಸ್ಕರ ನಾನು ಇಲ್ಲದ ಸಮಯದಲ್ಲಿ ಈ ಥರ ಕಡಲೆ ಬೀಜನ ನಾವು ಹಾಕಿ ಉದುರಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಕಡಲೆ ಬೀಜನ ಈ ಥರ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಿರ್ತೀನಿ. ಯಾವಾಗಲೂ ನೋಡಿ ಬಿಸಿಬೇಳೆ ಬಾತ್ ಮಾಡ್ತಿರ್ತೀವಿ, ನಮ್ಮ ಮನೆ ಹತ್ರ ಖಾರ ಬುಂದಿ ಇರಲ್ಲ. ಆವಾಗ ಈ ಥರ ಕಡಲೆ ಬೀಜ ಹುರಿದ್ಬಿಟ್ಟು ಮೇಲೆ ಟಾಪಿಂಗ್ ಆಗಿ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಸಾಸಿವೆ ಹಾಕ್ಕೊತಿದ್ದೀನಿ ನೋಡಿ. ಎಣ್ಣೆ ಕಾಯ್ದಿದೆ. ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ಕಡಲೆಬೇಳೆ, ಎರಡೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಉದ್ದಿನಬೇಳೆನೂ ಹಾಕ್ಕೊಳ್ಳಿ, ಫ್ಲೇವರ್ಗೆ ಅಷ್ಟೇ. ಒಣಗಿದ ಮೆಣಸಿನ್ಕಾಯಿ ಒಂದು 4 ಹಾಕ್ಕೊಳ್ಳೋಣ. ತೊಗರಿಬೇಳೆ ಬೇಡ ರೀ, ಸ್ಕಿಪ್ ಮಾಡೋರು ಮಾಡ್ಕೊಂಬೋದು. ನಾನು ಜಸ್ಟ್ ಫ್ಲೇವರ್ಗೆ ಹಾಕ್ಕೊತಾ ಇದ್ದೀನಿ ಅಷ್ಟೇ. 2 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಒಗ್ಗರಣೆ ರೆಡಿಯಾಗಿದೆ. ಆ ಒಗ್ಗರಣೆನ ಈ ಒಂದು ಬಿಸಿಬೇಳೆ ಬಾತ್ಗೆ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಹುಣ್ಸೆಹಣ್ಣು ಕಿವುಚಿಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಬೇಕು. ಈ ಮಿಶ್ರಣದಲ್ಲಿ ಒಂದು ಕಡೆ ಒಗ್ಗರಣೆನೂ ರೆಡಿಯಾಗಿದೆ. ಕುಕ್ಕರ್ನಲ್ಲಿ ಹುಣ್ಸೆಹಣ್ಣು ಕಿವುಚಿ ಹಾಕಿ ನಾವು ಬಿಸಿಬೇಳೆ ಬಾತನ್ನ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಒಗ್ಗರಣೆಗೆ ಈಗ ಸೇರಿಸ್ಕೊಬೇಕು ನೋಡಿ. ಈ ಒಗ್ಗರಣೆಗೆ ಸೇರಿಸ್ಕೊಬೇಕು ನೋಡಿ. ಇವಾಗ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಹುಣ್ಸೆಹಣ್ಣೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂಥ ಮಿಶ್ರಣ ಇದು. ಬಿಸಿಬೇಳೆ ನಾವು ಬಾತ್ನಿಗೆ ಮೊದಲು ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಬೇಳೆ, ಅಕ್ಕಿ, ಮಸಾಲೆ ಎಲ್ಲ ಸೇರಿಸೋದಕ್ಕೆ ಅದಕ್ಕೆ ಹುಣ್ಸೆಹಣ್ಣು ಮೊದಲೇ ಕಿವುಚಿ ಅದರೊಳಗೆ ಹಾಕ್ಕೊಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ಕೊಬೇಕು ನೋಡಿ. ಇವಾಗ ನಿಮಗೆ ಒಬ್ಬೊಬ್ಬರಿಗೆ ಗಟ್ಟಿಯಾಗಿ ಬಂದುಬಿಡಿದಾಗ ಬಿಸಿನೀರನ್ನ ಕಾಯಿಸ್ಬಿಟ್ಟು ಸ್ವಲ್ಪ ನೀರು ಬೇಕಾದ್ರೆ ಮಿಕ್ಸ್ ಮಾಡ್ಕೊಬೋದು. ತಣ್ಣೀರು ಹಾಕಿ ಮಿಕ್ಸ್ ಮಾಡಬೇಡಿ, ತೆಳ್ಳಗೆ ಬಂದಿಲ್ಲ ಅಂತ. ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ನಾನು ಕಡಲೆ ಬೀಜ ಟಾಪಿಂಗಾಗಿ ಹಾಕಿ ಬಿಸಿಬೇಳೆ ಬಾತನ್ನ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೆ ಕಡಲೆ ಬೀಜ ಬೇಡ ಅಂದರೆ ಬೇಕಾದರೆ ಖಾರ ಬುಂದಿನೂ ಹಾಕ್ಕೊಬೋದು. ಇಲ್ದಿದ್ದವರು ಈ ಥರ ಕಡಲೆ ಬೀಜ ಹುರಿದು ಹಾಕ್ಕೊಳ್ಳಿ. ಈ ರೆಸಿಪಿ ಇಷ್ಟ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನ್ನ ಚಾನಲ್ನು